ಸರ್ ಈ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೆ ಸಾಥಾಗಿ ನಿಂತಿದ್ದು ನೀವು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಸರ್. ಈ ಒಂದು ಸಂದರ್ಭ ಇದೆಯಲ್ಲ ಸರ್, ಆ ಕ್ಷಣದಲ್ಲಿ ನೀವು ಅವ್ರನ್ನ ನೋಡಿದ್ದು, ಅವರು ನಿಮ್ಮನ್ನು ನೋಡ್ತಿರೋ ರೀತಿ. ಈಗ ಒಬ್ಬ ಬ್ರದರ್ ಅಂತ ಹೇಳಿದ್ಮೇಲೆ ನನಗೇನೇ ತೊಂದರೆ ಆದರೂ ಅವ್ನ ಮುಂದೆ ನಿಲ್ತಾನೆ, ಅವ್ನಿಗೇನೋ ತೊಂದರೆ ನಾನು ನಿಲ್ಲೇಬೇಕು. ಆ್ಯಂಡ್ ಒಬ್ಬ ಗಂಡನಿಗೆ ಏನೇ ಆದರೂ ಹೆಂಡ್ತಿ ನಿಂತೆ ನಿಲ್ತಾರೆ. ಸೊ ನಿಂದ ಈಗ ಎಲ್ಲರೂ ಫ್ಯಾಮಿಲಿಲೂ ಅಲ್ವಾ ಸರ್. ಈಗ ಫ್ಯಾಮಿಲಿ ಅಂದಮೇಲೆ ನೀವು ನಿಮ್ಮ ಫ್ಯಾಮಿಲಿನ ಬಿಟ್ಕೊಡ್ತೀರಾ? ಇಲ್ಲ. ಅಣ್ಣ ತಮ್ಮ ಆಗಲಿ, ಅಪ್ಪ ಅಮ್ಮ ಆಗಲಿ ಜೊತೆಲಿ ನಿಂತೇನೆ. ಏನೇ ತೊಂದರೆ ಆದ್ರೂ, ಏನೋ ತೊಂದರೆ ಆಯಿತು ನಿನ್ಪಣ್ಣು ಇರು ಅಂತ ಬಿಡೋಲ್ಲ. ತುಂಬ ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸ್ ಅದು ಬಿಟ್ಬಿಡೋರು. ಎಲ್ಲ ಬಿಡೋದಕ್ಕೂ ಅವ್ರಿಗೂ ಒಂದು ರೀಸನ್ ಇರುತ್ತೆ ಆ ಥರ. ಸೊ ಆ ಥರ ಬಿಡ್ಬೋದು. ಬಟ್ ಇನ್ನೆಲ್ಲರೂ ಪ್ರಪಂಚದಲ್ಲಿ ಎಲ್ಲ ಫ್ಯಾಮಿಲಿನೂ ಫ್ಯಾಮಿಲಿಲಿ ಏನೇ ತೊಂದರೆ ಆದರೂ ಹೆಗಲು ಕೊಟ್ಟು ನಿಂತೇ ನಿಲ್ತಾರೆ ಸರ್. ನಾನೇನು ಸ್ಪೆಷಲಾಗೇನು ನಿಂತಿಲ್ಲ. ಈ ಘಟನೆಗೆ ಮೊದಲೇ ಭವಿಷ್ಯ ಹೇಳಿದ್ರಂತೆ ಒಬ್ಬರು, ಈ ಸಂದರ್ಭ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು. ಯಾರು ಹೇಳಿದ್ರಂತೆ ಸರ್? ಅಲ್ಲ, ಸ್ವಾಮೀಜಿ ಒಬ್ರು ಹೇಳ್ತಾ ಇದ್ರು, ಹಿಂಗಿದೆ ಸಮಸ್ಯೆ ಇದೆ ಅಂತ ನಮ್ಗೆ ಹೇಳಿದ್ರಂತೆ. ಬಂಡೆ ಮಕ್ಕಳಮ್ಮ ಸಂಬಂಧಪಟ್ಟಂಗೆ ಅದೇ ಪೂಜೆ ಮಾಡಿಸಿ ಅಂತ ಏನೋ ಹೇಳಿದ್ರಂತೆ. ಅದು ನಿಜನೇ? ದರ್ಶನ್ಗೆ ಹೇಳಿದ್ರಂತೆ. ದರ್ಶನ್ ಅವ್ರಿಗೆ ಹೇಳಿದ್ರಂತೆ. ಗೊತ್ತಿಲ್ಲ ಸರ್ ನನಗೆ ಇದ್ರ ಬಗ್ಗೆ. ಯಾರು ಹೇಳಿದರು ಏನು ಕತೆ ಗೊತ್ತಿಲ್ಲ ನನಗೆ. ಹೌದು, ಈಗ ಕೆಟ್ಟ ಟೈಮು ಬಂದಾದ್ಮೇಲೆ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಈಗ ಅವರು ಹೊರಗಿದ್ದಾರೆ ಫುಲ್, ಎಲ್ಲ ನಾವೆಲ್ಲ ಫ್ಯಾಮಿಲಿಯವರು ಎಲ್ಲ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ, ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ ಸರ್. ಅತ್ತಿಗೆ ಗಟ್ಟಿ ಧೈರ್ಯ ಸರ್. ಹೌದು ಸರ್. ಮತ್ತಿಗೆಗೆ ಪದಗಳಿಲ್ಲ ಅವ್ರನ್ನ ಇದು ಮಾಡೋಕ್ಕೆ. ನನಗಿಂತ ಜಾಸ್ತಿ ನಮ್ಮ ಅಮ್ಮ ಹೇಳಿದ್ದಾರೆ, ನಾನು ನಮ್ಮ ಫ್ಯಾಮಿಲಿಗೆ ಸೊಸೆಯಾಗಿ ಬಂದಿದ್ದು ನಮ್ಮ ಪುಣ್ಯ ಅಂತ. ಸೊ ಅದಕ್ಕಿಂತ ಇನ್ನೇನು ಕಾಂಪ್ಲಿಮೆಂಟ್ ಬೇಕು ಸರ್ ಒಬ್ಬಳು ಸೊಸೆಗೆ ಅತ್ತೆಯಿಂದ. ಮಗ ವಿನೀಶ್ ಕೂಡ ತುಂಬ ನೋವಲ್ಲಿ ಒಂದು ಪೋಸ್ಟ್ ಹಾಕೊಂಡಿರ್ತಾರೆ ಸರ್. ಆ ಪೋಸ್ಟ್ ಹಾಕೋದಕ್ಕೂ ಕಾರಣ ಇತ್ತು ಸರ್. ಆ ಥರ ಎಲ್ಲ ವಿಚಾರಗಳು ಬರ್ತಾಯಿತ್ತು ಟಿ ವಿಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಅವನು ಆಗ್ದ. ಅವನಿಗೂ ಇದೆ ಅಲ್ವಾ ಸರ್, ಅವನದು ಪರ್ಸ್ನಲ್ ಸ್ಪೇಸು, ಅವನಿಗೂ ಎಲ್ಲರಿಗೂ ಅವ್ರವ್ರದ್ದು ಇರುತ್ತೆ. ಈಗ ನನಗೆ ನಮ್ಮ ಅಣ್ಣನ ಮೇಲೆ ಪ್ರೀತಿ ಇದೆ, ಅವ್ನಿಗೂ ಅವ್ರ ಅಪ್ಪನ ಮೇಲಿದೆ, ನಮ್ಮ ಅತ್ತಿಗೆಗೆ ಗಂಡನ ಮೇಲಿದೆ, ನಮ್ಮ ಅಮ್ಮನಿಗೆ ಮಗನ ಮೇಲಿದೆ. ಆ ಥರ ಎಲ್ಲ ಹೇಳಿದಾಗ ಬೇಜಾರು ಆಗೇ ಆಗುತ್ತೆ. ನಿಜ ಇರೋದು ಹೇಳಿದ್ರೆ ನಿಜವಾಗ್ಲೂ ಯಾರಿಗೂ ಬೇಜಾರು. ಹೌದು ಗುರು, ನಾನು ಮಾಡಿದೆ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಂತ ಏನೇನೋ ಹೇಳ್ಕೊಂಡು ಹೂವಪ್ಪಗಳನ್ನೇ ದೊಡ್ಡ ಹೈಲೈಟ್ ಮಾಡಿಕೊಂಡು, ದರ್ಶನ್ ತಮ್ಮನ್ನು ನೋಡ್ಕೋತಾ ಇಲ್ಲ, ತಮ್ಮ 1 BHK ಮನೇಲಿದ್ದಾನೆ. ಯಾರು ಸರ್ ಹೋಗಿ ಹೇಳಿದ್ರು ಅವ್ರಿಗೆ? ವಾಸ್ತವ ಏನು ಸರ್ ಅದು? ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿದ್ದೀನಿ ಸರ್. ಈಗ ನಾನು ಹೇಳಿದ್ರೆ ತಪ್ಪಾಗುತ್ತೆ. ನನ್ನ ಜೊತೆಲಿರೋರ ಹತ್ರ ನೀವೇ ಕೇಳಿ. ಅದ್ರ ಬಗ್ಗೆ ನನ್ನ ಫ್ರೆಂಡ್ ಕವಿರಾಜ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಮ್ಮ ಟೀಮಲ್ಲಿದ್ದು ಎಚ್ ವಾಸು ಸರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಯಾರ ಹತ್ರ ಬೇಕಾದ್ರೂ ಹೋಗಿ ಕೇಳಿ ನೀವು. ನನ್ನ ಸುತ್ತ ಇರೋರು ದಿನಕರ್ ಹೆಂಗಿದ್ದಾನೆ ಅಂತ, ಅಂದರೆ ಅವ್ನ ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಅಂತ ಅವರೇ ಹೇಳ್ತಾರೆ. ಅನುಕೂಲವಾಗಿದ್ದೀನಿ ಸರ್, ನೆಮ್ಮದಿಯಾಗಿದ್ದೀನಿ. ಹೌದು, ಬಾಡಿಗೆ ಮನೇಲಿದ್ದೀನಿ. ನನ್ನೊಂದು ವಿಷನ್ ಇದೆ, ಮನೇನ ಈ ಥರ ಕಟ್ಟಿದ್ರೆ ಈ ಥರ ಕಟ್ಕೋಬೇಕು ಅಂತ. ಅದಕ್ಕೆ ಟೈಮ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು, ನಾನು ಸಿನಿಮಾಗೆ ಡೈರೆಕ್ಟರ್ ಆಗಬೇಕು ಅಂತ ಬಂದಾಗ ನಮ್ಮಮ್ಮ ಹೇಳಿದರು, ಫಸ್ಟು ನೀನು ಇನ್ಕಮ್ ಬರೋಂಗೆ ಮಾಡ್ಕೋ, ಆಮೇಲಿಂದ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಅವನ ಮೈಂಡು ಎಷ್ಟು ಫ್ರೀಯಾಗಿರುತ್ತೆ, ಅವನ ತಲೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಪ್ರೆಷರ್ ಇರಬಾರ್ದು, ಜೀವನ ನಡೆಯೋಕ್ಕೆ ತೊಂದರೆ ಅನ್ನೋದಿರಬಾರ್ದು ಅಂತ ಫಸ್ಟು ಇನ್ಕಮ್ ಬರೋಂಗೆ ಮಾಡ್ಕೊ ಅಂದರು. ಫಸ್ಟೆಲ್ಲ ಬಂದಿದ್ದ ಸಿನಿಮಾಲೆಲ್ಲ ಇನ್ಕಮ್ ಬರೋಂಗೆ ಹಾಕ್ಕೊಂಡಿದ್ದೀನಿ. ಮನೆ ಯಾವಾಗ ಬೇಕಾದ್ರೂ ಕಟ್ಬೋದು ಸರ್.